ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಇವತ್ತು ಬೆಳಗ್ಗೆ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಅಲ್ಲಿ ಒಂದು ಶಿಫಾರಸನ್ನ ಮಾಡಲಾಗಿತ್ತು. 15ರಿಂದ 16 ಟಿಎಂಸಿ ನೀರನ್ನ ಬಿಡಲೇಬೇಕು ಅಂತೇಳಿ. ಈಗ ಆ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಎತ್ತಿ ಹಿಡಿದಿದೆ. ಕಾವೇರಿ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮತ್ತೊಂದು ಆಘಾತ ಎದುರಾಗಿರೋದು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ 15ರಿಂದ 16 ಟಿಎಂಸಿ ನೀರನ್ನ ಹರಿಸುವಂತೆ ಶಿಫಾರಸು ಮಾಡಿದ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಈಗ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿದೆ. ಸಿಡಬ್ಲ್ಯೂಎಂಎ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿತ್ಯ 1.03 ಟಿಎಂಸಿ ನೀರು ಹರಿಸಲು ಆದೇಶವನ್ನ ಹೊರಡಿಸಲಾಗಿರೋದು. ಸಿಡಬ್ಲ್ಯೂಆರ್ಸಿ ಶಿಫಾರಸು ಅವೈಜ್ಞಾನಿಕವೆಂದು ರಾಜ್ಯದ ವಾದ ಇತ್ತು. ಕಾವೇರಿ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಒಂದೇ ದಿನ ಸಿಡಬ್ಲ್ಯೂಆರ್ಸಿ ಮೀಟಿಂಗ್, ಸಿಡಬ್ಲ್ಯೂಎಂಎ ಮೀಟಿಂಗ್, ಮತ್ತೆ ನಾಡಿದ್ದು ಅಂದ್ರೆ ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈಗ ಕೊಡ್ತಾ ಇರುವಂತಹ ನೀರು ಸಾಕಾಗಲ್ಲ, ಬಾಕಿ ಉಳಿದಿರುವಂತಹ 2 ತಿಂಗಳ ನೀರನ್ನು ಕೂಡ ಹರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋದು. 3,500 ಕ್ಯೂಸೆಕ್ ನೀರು ನಮಗೆ ಸಾಕಾಗಲ್ಲ, ಇನ್ನೂ ಕೊಡಬೇಕು ಅಂತೇಳಿ 4,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿರೋದು ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು. ಇದರ ಬೆನ್ನಲ್ಲೇ ಇವತ್ತು ನಡೆದಂತಹ ಮೀಟಿಂಗ್, ಮಹತ್ವದ ಮೀಟಿಂಗ್ ನಲ್ಲಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ಕಾವೇರಿ ನೀರು ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮತ್ತೊಂದು ಆಘಾತ ಎದುರಾಗಿರೋದು. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಈಗ ಮಳೆ ಬಂತು ಅಂತೇಳಿ ಮೌನವನ್ನ ತಾಳಬಾರದು ಅಂತೇಳಿ ನೀರಾವರಿ ತಜ್ಞರು ಈಗ ಆಲ್ರೆಡಿ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಕೋರ್ಟ್ ಆದೇಶವನ್ನು ಕೂಡ ಪಾಲಿಸಬೇಕು, ರೈತರ ಹಿತರಕ್ಷಣೆಯನ್ನು ಕೂಡ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಈಗ ಏನ್ ಮಾಡ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಮಂಡ್ಯದಲ್ಲಿ ಈಗ ಆಲ್ರೆಡಿ ಸಿಡಬ್ಲ್ಯೂಆರ್ಸಿ ಶಿಫಾರಸು ಹೊರಬಿದ್ದಂತ ಬೆನ್ನಲ್ಲೇ ಆಕ್ರೋಶ ಭುಗಿಲೆದ್ದಿತ್ತು. ಆಕ್ರೋಶಗಳು ಭುಗಿಲೆದ್ದಿತ್ತು. ಮತ್ತೆ ನಾಳೆ ಆಕ್ರೋಶವನ್ನ ಹೊರಹಾಕುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಅವೈಜ್ಞಾನಿಕ ಅಂತೇಳಿ ಕರ್ನಾಟಕ ವಾದವನ್ನ ಮಂಡಿಸಿತ್ತು. ಆದ್ರೆ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಎತ್ತಿ ಹಿಡಿದಿದೆ. ಆ ಮೂಲಕ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಮತ್ತೊಮ್ಮೆ ಆಘಾತ ಎದುರಾಗಿರೋದು.